ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಸರ್. ರೇಣುಕಾ ಅಂತ ಚಿತ್ರದುರ್ಗದಿಂದ, ಸಾರಿ ಹೊಸದುರ್ಗದಿಂದ. ಎಸ್ ರೇಣುಕಾ ಅವರೇ ನಮಸ್ತೆ ಸರ್. ಹೇಳಮ್ಮ. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ನ ತಮ್ಮನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಜ್ವರ ಜಾಸ್ತಿ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ನಿಮಾನ್ಸ್ಗೆ. ನಿಮಾನ್ಸ್ ಅಲ್ಲಿ ಇದೇನೋ ಮೆದುಳಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿ ಹೇಳ್ತಿದಾರಂತೆ. ಅವ್ರು ಬದುಕ ಚಾನ್ಸಸ್ ಇಲ್ವಾ ಸರ್? ಏನೋ ಗೊತ್ತಾಗ್ಲಿಲ್ಲ ನೀವು ಹೇಳಿದ್ದು. ಮೆದುಳಲ್ಲಿ ಏನಿದೆ ಅಂತ ಹೇಳಿದಾರಂತೆ? ಮೆದುಳಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದಾರಂತೆ. ಕ್ಯಾನ್ಸರ್ ಇದೆ ಅಂತ ಹೇಳಿ ಅದಕ್ಕೆ ಟ್ಯೂಮರ್ ಇದೆ ಅಂತ ಹೇಳಿರ್ತಾರಮ್ಮ. ಕ್ಯಾನ್ಸರ್ ಯಾಕಂದ್ರೆ ನಿಮ್ಯಾನ್ಸ್ ಇಸ್ ಎ ಸ್ಪೆಷಲೈಸ್ಡ್ ಸೆಂಟರ್ ಅಮ್ಮ, ಒನ್ ಆಫ್ ದ ಬೆಸ್ಟ್ ಸೆಂಟರ್ ಇನ್ ದ ಕಂಟ್ರಿ. ಅವರೆಲ್ಲ ಟೆಸ್ಟ್ಗಳು ಮಾಡಿ ನಿಮ್ಗೆ ಹೇಳಿರ್ತಾರೆ. ಒಂದು ಸಾರಿ ಯಾರಿಗೇ ಆಗಲಿ ಯಾವ ವಯಸ್ಸಿನ ಬೇಕಾದ್ರೂ ಬ್ರೈನ್ ಟ್ಯೂಮರ್ ಬರ್ಬೋದು. ಅದನ್ನು ಕ್ಯಾನ್ಸರ್, ಎಲ್ಲ ಬ್ರೈನ್ ಟ್ಯೂಮರ್ಗಳು ಕ್ಯಾನ್ಸರ್ ಇರಲ್ಲ, ಬಿನೈನ್ ಟ್ಯೂಮರ್ ಅಂತೀವಿ ನಾವು. ಅದನ್ನು ಆಪ್ರೇಷನ್ ಮಾಡಿ ತೆಗೆದಾಗೆ ಚೆನ್ನಾಗಿ ಆಗ್ತಾರೆ. ಬ್ರೈನ್ ಟ್ಯೂಮರ್ನವರೆಲ್ಲ ಸತ್ತೋಗ್ಬಿಡ್ತಾರೆ, ಆಮೇಲೆ ಹಂಗೇನಿರಲ್ಲಮ್ಮ. ದಯವಿಟ್ಟು ಅಂಥ ಸಮಯದಲ್ಲಿ ವೈದ್ಯರು ಹೇಳಿದ್ದನ್ನು ನೀವು ಅರ್ಥ ಮಾಡಿಕೊಂಡು ಅವ್ರು ಹೇಳ್ದಂಗೆ ಫಾಲೋ ಮಾಡಬೇಕು. ಥ್ಯಾಂಕ್ ಯು ರೇಣುಕಾ ಅವರೇ. ಸರ್ ಮಾತನಾಡ್ತಿದ್ವಿ, ಈಗ ನಮಗೆ ಟೆನ್ಷನ್ನು, ಕೆಲಸ, ಒತ್ತಡ ಜಾಸ್ತಿ ಇರುತ್ತೆ. ನಮ್ಮ ನಾವು ಅದು ಮಾಡಬೇಕು, ಇದು ಮಾಡಬೇಕು, ಮನೆಗೆ ಹೋಗ್ಬೇಕು, ಇನ್ನೇನೋ ಮಾಡಬೇಕು ಅಂತ. ನಮ್ಮ ಲೈಫ್ ಸ್ಟೈಲ್ನ ಆ ಟೆನ್ಷನಿಂದ ಸ್ವಲ್ಪ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ನಮ್ಮ ಡೈಲಿ ರೊಟೀನ್ ಹೇಗಿರಬೇಕು ಅಂತ. ಮೇಯ್ನ್ಲಿ ಇಂಪಾರ್ಟೆಂಟ್ ಅಮ್ಮ, ನಿದ್ದೆಗೆ ಒಂದು ಗಮನ ಕೊಡಬೇಕು. ಈ ಸಮಯದಲ್ಲಿ ಹೇಳ್ತೀನಿ ನೋಡಿ, ನೀವೆಷ್ಟೇ ಬ್ಯುಸಿ ಇರಲಿ ಆಗಿರತ್ತು ಇದರಲ್ಲಿ. ಆ್ಯಂಡ್ ಆಮೇಲೆ ನೋಡಿ ನಾವು ಹೈಸ್ಕೂಲ್ನಾಗ ಓದೋವಾಗ ಎಷ್ಟು ಚೆನ್ನಾಗಿ ಆ ರೂಮ್ನಲ್ಲಿ ಹಾಕಿದ್ರು ಅಂದರೆ 45 ನಿಮಿಷ. ನೀವು ಎಲ್ಲೇ ಹೋಗಿ ಸ್ಕೂಲ್ಗೆ ಕಾಲೇಜ್ನಾಗ ನೋಡಿ, 1 ಪೀರಿಯಡ್ ಈಸ್ 45 ಮಿನಿಟ್ಸ್. ಮಕ್ಕಳಿಗೆ ಇದನ್ನು ತಿಳುವಳಿಕೆ ಹೇಳಬೇಕು. ಬ್ರೈನು ತನ್ನದೇ ಆದ ಲಿಮಿಟೇಷನ್ ಇರುತ್ತೆ. ಯಾರೂ ಕೂಡ ಕಂಟಿನ್ಯೂಸ್ ಆಗಿ 2 ಅವರ್ ಓದಬಾರ್ದು, ಯಾರೂ ಕೂಡ ಕಂಟಿನ್ಯೂಸ್ 2 ಅವರ್ ಭಾಷಣ ಮಾಡಬಾರ್ದು. 45 ಮಿನಿಟ್ಸ್ ಆದಮೇಲೆ ಬ್ರೈನ್ಗೆ ರೆಸ್ಟ್ ಕೊಡಬೇಕು. ಅದಕ್ಕೆ ನಮ್ಮ ಸ್ಕೂಲ್ನ ತುಂಬ ಚೆನ್ನಾಗಿ ಹಾಕಿದರು. 45 ಮಿನಿಟ್ಸು ಸೋಷಿಯಲ್ ಸ್ಟಡೀಸ್ ಓದು, ಆಮೇಲೆ ಬುಕ್ ಮುಚ್ಚಿರು, ಈಚೆ ಬಾ, ಮರ ನೋಡು, ಪಕ್ಷಿ ನೋಡು, ಒಂದು ಚಾಕ್ಲೇಟ್ ಬಾಯ್ಗೆ ಹಾಕೋ, ಆಮೇಲೆ ಬಂದು ಕೂತ್ಕೊಂಡು ಇನ್ನೊಂದು ಸಬ್ಜೆಕ್ಟ್ ಓದು ಅಂತ. ಹೌ ಇಂಪಾರ್ಟೆಂಟ್ ಇಟ್ ಈಸ್. ಮಕ್ಕಳಿಗೆ ಕೊಡೋ ಕಂಟಿನ್ಯೂಸ್ ವರ್ಡ್ ಸ್ಟ್ರೈನ್ ಆಗುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಹೆಂಗೋ ಮಾಡಿ ನಿದ್ದೆ ಮಾಡಲಿಕ್ಕೆ ಅವಕಾಶ ಎಲ್ಲ. ನಿದ್ದೆ ಬರುತ್ತೆ ಆಟೋಮೆಟಿಕಲಿ, ನಮ್ಮ ವಯಸ್ಸಿನವ್ರಿಗೆ ಬರಲ್ಲ. ನೀವು ನೋಡಿ ನಿದ್ದೆ ಪ್ಯಾಟರ್ನ್ ಹೆಂಗಿದೆ ಅಂದರೆ, ಹುಟ್ಟಿದ ಮಗು 22 ಗಂಟೆ ಇದ್ರ ಬಗ್ಗೆ ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ, ಪ್ರಕಾಶ್ ಅಂತ ಕನಕಪುರದಿಂದ. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡ್ಬೋದು. ಹೇಳಿ ಪ್ರಕಾಶ್. ಅವರು ಮೋಸ್ಟ್ಲಿ ಮೆದುಳಿಗೆ ಕಾಲ್ ಹಾಕಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಾವು ಬ್ರೈನ್ ಬಗ್ಗೆ ಮಾತನಾಡ್ತಿದ್ವಲ್ಲ ಡಾಕ್ಟರ್, ಸೊ ಬ್ರೈನ್ಗೆ ಕಾಲ್ ಹಾಕ್ತಿದ್ದಾರೆ ಅನ್ಸುತ್ತೆ. ಏನಾಗಿದೆ ಅಂತ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಕೇಳೋಣ ಅಂತ. ಅದೇ ಪ್ಯಾಟರ್ನ್ ಬಗ್ಗೆ. ನಿದ್ದೆ ನಮಗೆ ತುಂಬಾ ಇಂಪಾರ್ಟೆಂಟ್ ನೋಡಿ. ವಯಸ್ಸಿಗೆ ತಕ್ಕಂಗೆ ನೀವು ನೋಡಿ, ಸಣ್ಣ ಮಗು, ಹುಟ್ಟಿದ ಮಗು, ಮೂರು ತಿಂಗಳ ಮಗು ತೊಟ್ಲಿನಾಗ ಎಷ್ಟು ಚೆನ್ನಾಗಿ ನಿದ್ದೆ ಹೊಡಿತಿರ್ತದೆ ಅಂದರೆ ಕೈ ಹಿಂಗೆ ಇಟ್ಕೊಂಡು ಮಲ್ಕೋತದೆ. ನಮ್ಮೂರ ಕಡೆ ಎಲ್ಲ ಅಜ್ಜಿಗಳು ಅನ್ನೋರು, ದೇವ್ರಿಗೆ ಮಣ್ಣುರ್ತಾ ಇದೆ ಮಗು ಅನ್ನೋರು. ಅಂದ್ರೆ ದೇವ್ರ ಮಗುನೇ ದೇವರು, ಈ ನನ್ನ ಭೂಮಿಗೆ ಕಳ್ಸಿದಕ್ಕೋಸ್ಕರ ನಿಂಗೆ ಸೇವೆ ಮಾಡ್ತೀನಿ ಅನ್ನೋರು. ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತಮ್ಮ. ಒಬ್ಬ ಅಡಲ್ಟ್ಗೆ 8 ಅವರ್ ಬೇಕು. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಬರುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಇವಾಗ ನಾನು ಎಷ್ಟೇ ಸ್ಟ್ರೈನ್ ಇದ್ರು, ನಿಮ್ದು ಎಷ್ಟೇ ವರ್ಕ್ ಇರಲಿ, 9 ಗಂಟೆಗೆ ಮುಗಿದೋಗ್ಬೇಕು. ಆಮೇಲೆ ನಿದ್ದೆಗೆ ಅಂತ ಯಾರು ಚೆನ್ನಾಗಿ ನಿದ್ದೆ ಮಾಡಿ ಸುಖವಾಗಿ ಎದ್ದೇಳ್ತಾರಲ್ಲ ಅವರಿಗೆ ಬ್ರೈನ್ ಆ್ಯಕ್ಟಿವ್ ಇರುತ್ತೆ. ಬೆಳಿಗ್ಗೆ ಇದಿರಲ್ಲ. ನೀವು ನೋಡಿ, ಮಾರ್ನಿಂಗು ಚೆನ್ನಾಗಿ ಫ್ರೆಶ್ ಆಗಿರಬೇಕು ಅಂದರೆ ನೀವು ರಾತ್ರಿ ಚೆನ್ನಾಗಿ ನಿದ್ದೆ ಆಗಿರಬೇಕು. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ಇವೆರಡರಿಂದ ಎಷ್ಟು ಜನ ಯೂತ್ಸು ಅವ್ರ ನಿದ್ರೆ ಪ್ಯಾಟ್ರನ್ ಹಾಳಾಗಿರೋದು ಮೇನ್ಲಿ ಆಲ್ಕೋಹಾಲ್, ಡ್ರಗ್ಸ್ ಆ್ಯಂಡ್ ಸ್ಮೋಕಿಂಗ್. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಹಾಸನಿಂದ ತಿಮ್ಮೇಗೌಡ ಅಂತ. ನಮಸ್ತೆ ಸರ್. ಸರ್ ನಮಸ್ತೆ. ಹೇಳಿ ಗೌಡ್ರೆ. ಅಣ್ಣ ಏನಿಲ್ಲ, ನಿದ್ದೆ ಬರಲ್ಲ. 10 ತಿಂಗಳಾಯ್ತು. ಒಂದು ಕಾಲು, ಬಲ್ದೆ ಕಾಲು ಒಂದು ಪ್ರಾಬ್ಲಮ್ ಆಗಿದೆ. ಸ್ಟ್ರೆಂತ್ ಇಲ್ಲ. ರೈಟ್ ಸೈಡ್ ಕಾಲು ಇದು ಸೆನ್ಸ್ ಇಲ್ಲ. ಎಷ್ಟು ವಯಸ್ಸು ನಿಮ್ಗೆ? 68 ಬಿಡಿ. ಮೋಸ್ಟ್ಲಿ ಹೆಮಿಪೆರೆಸಿಸ್ ಅಂತೀವಿ ನೋಡಿ. ಒಂದು ಸೈಡ್ ಕೈ, ಕಾಲು, ಬಾಯಿ ಸೊಟ್ಟಿಗೋದ್ರೆ ನಾವು ಹೆಮಿಪ್ಲೀಜ್ ಲಕ್ವಾ ಅಂತಾರೆ. ಅದು ಬ್ರೈನ್ನೊಳಗೆ ಎಮರೇಜ್ ಆದರೆ ಅಥವಾ ಕ್ಲಾಟ್ ಆದರೆ ಹಂಗಾಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇದೆ. ನಿಮ್ಯಾನ್ಸ್ಗೆ ಹೋದರೆ ಕೊಡ್ತಾರೆ. ಬಟ್ ಅದೆಲ್ಲ ರಿಕವರಿ ಆಗಬೇಕಾದ್ರೆ 6 to 8 ಮಂತ್ಸ್ ಇರುತ್ತೆ. ಆ ಟೈಮ್ನಾಗೆ ಇವ್ರನ್ನೆಲ್ಲ ಪಲ್ಮನೇರು
ಪಾರ್ವಾಳದ ಟ್ರೀಟ್ಮೆಂಟ್ ಇವೆಲ್ಲ ಮಾಡಿಸ್ತಾರೆ. ದಯವಿಟ್ಟು ಸ್ಟ್ರೋಕ್ ಆದವರಿಗೆ ಒಂದು ಮನವಿ, ಫಸ್ಟ್ 24 ಅವರ್ಸ್ನಲ್ಲಿ ದಯವಿಟ್ಟು ನೀವು ಡಾಕ್ಟ್ರ್ ಹತ್ರ ಬನ್ನಿ, ನಿಮ್ಯಾನ್ಸ್ ಅಂತ ಸೆಂಟ್ರಿಗೆ ಬನ್ನಿ. ನೀವು ಮಂತ್ರ ಹಾಕಿಸ್ತೀನಿ ಅಂದರೆ ಮಂತ್ರವಾದಿನ ಜೊತೆಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಬನ್ನಿ. ನಾನು ಅವಕಾಶದಾಗ ಈ ಮಾತು ಹೇಳ್ತೀನಿ, ದಯವಿಟ್ಟು ನೀವು ಮಂತ್ರ ಹಾಕಿಸ್ತೀರಾ, ಮಂತ್ರ ಹಾಕಿಸ್ಕೊಂಡೇ ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಯಾಕಂದರೆ ಮಂತ್ರ ಹಾಕಿದ್ರೆ ಮಾವಿನಕಾಯಿ ಉದ್ರಲ್ಲ, ಇನ್ನು ಅವಕಾಶದ ಉಳಿತಾನ. ಇವರು ಹಂಗೆ ದಯವಿಟ್ಟು ಇವರು ಕೋಳಿ ಪಾರ್ವಾಳದ ಟ್ರೀಟ್ಮೆಂಟ್ ಕೊಡ್ತಾರಂತೆ, ಕೊಡಲಿ, ಅದನ್ನು ಫಿಸಿಯೋಥೆರಪಿ ಅಂತೀವಿ. ಚನ್ನಪಟ್ಟಣದಲ್ಲಿ ಕೊಡ್ತಾರೆ. ಪ್ಯಾರಾಲಿಸಿಸ್ ಆಗಿರೋರಿಗೆ ಏನೋ ಮೆಡಿಸಿನ್ ಕೊಟ್ಟು ಪಾರ್ವಾಳದ ಮಾಂಸ ತಿನ್ನು ಅಂತಾರೆ. ನೀವು ಪಲ್ಮನೇರ್ಗೆ ಹೋದರೆ ಇಟ್ಸ್ ಎ ಬಿಗ್ ಸೆಂಟರ್ ಫಾರ್ ಪ್ಯಾರಾಲಿಸಿಸು. ಆ್ಯಂಡ್ ಎಷ್ಟೋ ಜನ ಬುಲ್ಡೆ ಹೊಡಿತಾರೆ, ಪ್ಯಾರಾಲಿಸಿಸ್ನ ಎಬ್ಬರ್ಸ್ ಕಳಿಸ್ಬಿಡ್ತೀನಿ, ಅವೆಲ್ಲ ಬುಲ್ಡೆ. ಯಾರೋ ಒಬ್ಬರಿಗೆ ಏನೋ ಆಗಿರುತ್ತೆ ನೋಡಿ ಟಿ ವಿ ಒಳಗೆಲ್ಲ ಹಾಕ್ಕೋತಾರೆ. ದಯವಿಟ್ಟು ಇನ್ನೊಂದ್ ಕಡೆ ಎಲ್ಲ ಈ ಕಷಾಯ ಕೊಡ್ತಾರೆ, ಎಲ್ಲೋ ಕಾಡಿಂದ ತಗೊಂಡು ಬೇರೆಲ್ಲ ಕಷಾಯ ಕೊಡ್ತಾರೆ, ಗಂಜಿ ಕೊಡ್ತಾರೆ, ಕಡಿಮೆ ಆಗುತ್ತೆ. ಆಗೋದೇ ಇಲ್ಲಮ್ಮ, ಅದು ಅವ್ರ ಸಮಾಧಾನ, ಅವ್ರ ಸೈಕಾಲಜಿ. ಅದಕ್ಕೆ ನಾನು ಹೇಳ್ತೀನಿ, ಅದನ್ನ ಬೇಡ ಅನ್ನೋದೇ ಇಲ್ಲ ನಾವು. ಕೊಡಪ್ಪ, ನಾನು ಬೇಡ ಅನ್ನಲ್ಲ, ಅವ್ರ ಜೊತೆಗೆ ನಮ್ಮ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತೀವಿ. ಈ ಆಯುರ್ವೇದಿಕ್ಕಿಗೂ ಇಂಗ್ಲಿಷ್ ಮೆಡಿಸಿನ್ಗೂ ಅಂದ್ರೆ ಡೆಡ್ ಆಪೋಸಿಟ್ ಅಥವಾ ಇಲ್ಲಮ್ಮ, ಆಪೋಸಿಟ್ ಇಲ್ಲ. ಅವೇನು ಅಂತೀವಿ ನಾವು, ಕಾಂಪ್ಲಿಮೆಂಟ್ರಿ ಅಂತೀವಿ ನಾವು, ಒಂದಕ್ಕೊಂದು ಸಪೋರ್ಟಿವ್. ಯಾವತ್ತೂ ಕೂಡ ನಾವು ಅವ್ರನ್ನ ಕಂಡಮ್ ಮಾಡಬಾರ್ದು, ಅವ್ರು ನಮ್ಮನ್ನು ಕಂಡಮ್ ಮಾಡಬಾರ್ದು. ಸೊ ನಮ್ಮದು ಎಮರ್ಜೆನ್ಸಿ ಸರ್ವಿಸ್. ನಿಮ್ಮ ಆಯುರ್ವೇದ ಬ್ಲಡ್ ಕ್ಲಾಟ್ ಆದಾಗ ಏನು ಮಾಡೋಕ್ಕಾಗಲ್ಲ, ನಾವು ಓಪನ್ ಮಾಡಿ ಕ್ಲಾಟ್ ತೆಗಿಬೇಕು, ಬ್ಲೀಡಿಂಗ್ ಆರಿಸ್. ದಿಸ್ ಈಸ್ ಅವರ್ ಫಸ್ಟ್ ಸಿಸ್ಟಮ್. ಅವ್ರ ಜೊತೆಗೆ ನೀವು ಸಪೋರ್ಟಿವ್ ಮಾಡ್ತೀವಿ, ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ. ಇದಕ್ಕೆ ಅದು ಸಹಾಯ ಮಾಡಬೇಕು, ಅದಕ್ಕೆ ಇದು ಸಹಾಯ ಮಾಡಬೇಕು. ಅವ್ರನ್ನ ಬೈಕೊಂಡು ನಾವು ಬೈಕ್ ಹಂಗೆ ಟ್ರೀಟ್ಮೆಂಟ್ ಕೊಡಬಾರ್ದು. ಇವನ್ ನಾಟಿ ಔಷಧಿ ನಿಮ್ಮ, ನಾ ಹೇಳ್ತೀನಿ, ಬೇರೆ ವಿಧಿ ಇಲ್ಲ. ನಾಟಿ, ನನ್ನಪ್ಪ ನಾಟಿ ಔಷಧಿ ಮಾಡೋರು. ಚಿಕ್ಕ ಹುಡುಗರ ನಾವು ಸುತ್ತು 10 ಊರಿನ ದನ ಕರುಗಳಿಂದ ನನ್ನ ಅಪ್ಪನೇ ಡಾಕ್ಟ್ರು. ಬಟ್ ಅವಾಗ ವಿಧಿ ಇರಲಿಲ್ಲ ಮಾಡೋರು. ಇವತ್ತು ಕಾಲ ಮುಂದುವರೆದಾಗೆ ದಯವಿಟ್ಟು ಸ್ಟ್ರೋಕ್ ಆದವರು ಅಮ್ಮ ವಿತಿನ್ 8 ಅವರ್ಸ್ ಬಂದರೆ TIA ಅಂತೀವಿ ನೋಡಿ. ಜನಗಳಿಗೆ ಅರ್ಥ ಆಗಲಿ, ನನ್ನ ಜವಾಬ್ದಾರಿ. ನಾವು ಮಾತಾಡ್ಬೇಕಾದ್ರೆ ಎಷ್ಟಮ್ಮ, ಲಾಸ್ಟ್ ಮಂತು ನನಗೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ ಮಲ್ಕೋತೀನಿ, ನಾನು ಮಧ್ಯಾಹ್ನದ ಹೊತ್ತು ಮಲಗಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋ ಅನ್ನೋದಕ್ಕೆ ನಾನು ಬಲಗಡೆ ತೊಡೆ ಎತ್ತಲಿಕ್ಕೆ ಬರ್ತಿರಲಿಲ್ಲ. ಇಮ್ಮಿಡಿಯೇಟ್ಲಿ ಐ ಬಿಕೇಮ್ ಅಲರ್ಟ್ ಬಿಕಾಸ್ ಐ ಆಮ್ ಎ ಡಯಾಬಿಟಿಕ್ ಪೇಷಂಟು. ಇಮ್ಮಿಡಿಯೇಟ್ಲಿ ಎಲ್ಲ ನನ್ನ ಸ್ಟೂಡೆಂಟ್ ನ್ಯೂರೋ ಸರ್ಜನ್ ಡಾಪ್ಲರ್ ಮಾಡ್ದ, CT ಮಾಡ್ದ, MRI ಮಾಡಿದರೆ ಬ್ರೈನ್ ಒಳಗೆ ಸ್ಮಾಲ್ ಎಮರೇಜ್, ಅದನ್ನು TIA ಅಂತೀವಿ ನಾವು, ಟ್ರಾನ್ಸಿಯೆಂಟ್ ಇಸ್ಕೆಮಿಕ್ ಅಟ್ಯಾಕ್. ನಾನು ಲಕ್ಕಿ ಫೆಲೋ, ಇಮ್ಮಿಡಿಯೇಟ್ಲಿ ಹೋದೆ. ಅವ್ರು ನನಗೆ ಆ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ ಕೊಟ್ಟರು ಹುಡುಗರು. ಅಂದರೆ ಈಸ್ ಎ ಕ್ವಾಲಿಫೈಡ್ ಡಾಕ್ಟರ್. ಅವನು ಎಕೋಸ್ಪ್ರಿನ್ ಜಾಸ್ತಿ ಮಾಡಿದರು, ನಾನು ಐ ಬಿಕೇಮ್ ನಾರ್ಮಲ್. ನಾನೇನಾರ ನೆಗ್ಲೆಕ್ಟ್ ಮಾಡಿದರೆ 24 ಅವರ್ಸು ಫುಲ್ ಎಕ್ಸ್ಟೆಂಟ್ TIA ಅಂದರೆ ಟ್ರಾನ್ಸಿಯೆಂಟ್ ಆಗ್ತಾನೆ ಬಂತು, ಬಟ್ ರಿಕವರಿ ಆಗೋಯ್ತು. ಡಾಕ್ಟರ್, ನಿಮಗೇನೋ ಡಾಕ್ಟರ್ ನಿಮಗೆ ಗೊತ್ತಿರುತ್ತೆ, ಸೆನ್ಸೇಷನ್ ಗೊತ್ತಾಗುತ್ತೆ ನಿಮಗೆ, ನಿಮ್ಮಲ್ಲಿ ನಿಮ್ಗೆ ಚೇಂಜ್ ಓವರೇ ಗೊತ್ತಾಗುತ್ತೆ. ಬಟ್ ನಮ್ಮಂತ ನಾರ್ಮಲ್ ಪರ್ಸನ್ಗೆ ಏನೋ ಕಾಲು ನೋವಾಯ್ತು, ನಿನ್ನೆ ಎಲ್ಲೋ ಬಿದ್ದು ಬಂದನೋ, ಅಥವಾ ನಂಗೆ ಗೊತ್ತಿಲ್ಲದೆ ಏನೋ ಮಾಡಿದ್ನೋ, ಮಲಗ್ದಾಗ ಏನೋ ಆಯ್ತೋ, ಆ ಥರ ಇರುತ್ತೆ. ನಮಗೆ ಆ ಒಂದು ಸೆನ್ಸ್ ಹೇಗೆ ಬರುತ್ತೆ, ನಾವು ಹೇಗೆ ಅಲರ್ಟ್ ಆಗಿರ್ಬೇಕು? ಅದನ್ನೇ ಏನು ಅವೇರ್ನೆಸ್ ಅಂತೀವಿ. ದಯವಿಟ್ಟು ಯಾವುದನ್ನು ಹೆಲ್ತ್ ವಿಚಾರದಲ್ಲಿ ನೀವು ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಾನು ಅದೇ ಹೇಳ್ತೀನಿ, ಈ 100 ಜನ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಜಯದೇವಾಗ ಹೋಗಿ 99 ಜನ ಗ್ಯಾಸ್ಟ್ರಿಕ್ ರೀ ಅಂದ್ಕೊಂಡು ಒಬ್ಬ ಉಳ್ಕೊಂಡ್ರು ಫೈನ್. ನೀವು 100 ಜನ ಮನೆಗೆ ಇದ್ಕೊಂಡು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಒಬ್ಬ ಸತ್ತೋತಾನೆ. ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಸೊ ಅದರಿಂದ ದಯವಿಟ್ಟು ನಿಮಗೆ ಹಂಗೆ ಅನ್ಸಿದ್ರು ಕೂಡ ತಾಳಪ್ಪ ಇರಪ್ಪ, ಏನಾಗಿದೆ ಈಗ, ಅನ್ಫಾರ್ಚುನೇಟ್ಲಿ ಹೋದರೆ ಕಾಯಬೇಕು, ಡಾಕ್ಟ್ರುಗಳಿಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ, ಆ್ಯಂಡ್ ಹೋದ್ರೆ 1,000 ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ. ಇವೆಲ್ಲ ದುಡ್ಡು ಜಾಸ್ತಿ ಆಗ್ತಾ ಇದೆ, ಕಮರ್ಷಿಯಲ್ ಎಲ್ಲ ಕಮರ್ಷಿಯಲ್ ಆಗ್ತಾ ಇದೆ. ಸೊ ಅವಾಗ ಏನಾಗ್ತದೆ, ಅಯ್ಯೋ ಹೋದ್ರೆ ಒಂದು 5,000 ರೂಪಾಯಿ ಖರ್ಚಾಗುತ್ತೆ ಈಗ ತಕ್ಷಣಕ್ಕೆ, ಅದ್ರ ಬದಲು ಮನೇಲಿ ಇರೋದು ಒಳ್ಳೇದಲ್ವಾ, ಏನೋ ಮಾಡ್ಕೊಳೋದು ಒಳ್ಳೇದಲ್ಲ ಅಂತ ಹೋದ್ರೆ ಬರೀ ಅಯ್ಯೋ ಅದು ಮಾಡು ಇದು ಮಾಡು ಅಂತಾರೆ, ಮಾಡಿಸ್ಕೊಳ್ಳೋಕೆ ದುಡ್ಡು ಖರ್ಚಾಗುತ್ತೆ. ಹಂಗಾಗಿ ಎಲ್ಲೋ ಒಂದು ಕಡೆ ನಮ್ಗೆ ಹೇಳೋದು ಈಸಿ, ಹೇಳೋದು ಕಷ್ಟ. ಬಟ್ ಒಂದಂತೂ ನಿಜ, ನಾನು ಎಕ್ಸಾಂಪಲ್, ಬಿಕಾಸ್ ಐ ಆಮ್ ಎ ಡಾಕ್ಟರ್, ಇಮಿಡಿಯೇಟ್ಲಿ ಐ ರಿಕವರ್ಡ್. ಇಲ್ದಿದ್ರೆ TIA ಅದು ಪದಗಳು ಎಷ್ಟು ಚೆನ್ನಾಗಿರ್ತಾವೆ ನೋಡಿ ನಮ್ಮ ಮೆಡಿಕಲ್. ಟ್ರಾನ್ಸಿಯೆಂಟ್ ಅಂದರೆ ಸುಮ್ಮನೆ ಹಿಂಗೆ ಬಂತು ಹಂಗೆ ಹೋಯ್ತು, ಹಂಗೆ ಹೋಗೋದಕ್ಕೆ ನಮ್ಮ ಟ್ರೀಟ್ಮೆಂಟೇ ಕಾರಣ. ವಿತಿನ್ 24 ಅವರ್ಸ್ ಐ ಆಮ್ ನಾರ್ಮಲ್ ಬಿಕಾಸ್ ಆಫ್ ಅವರ್ ಟ್ರೀಟ್ಮೆಂಟ್. ಸೊ ಇದನ್ನು ಜನಗಳಿಗೆ ಏನಂದರೆ ದಯವಿಟ್ಟು ತುಂಬ ಲೈಟಾಗಿ ತೊಗೋಬೇಡಿ ಅನ್ನೋದಷ್ಟೇ. ಅಮ್ಮ ಹೆಂಗಾಗ್ತದೆ ಅಂದರೆ ಎಷ್ಟೋ ಜನ ನಾಳೆ ಡಿಸ್ಚಾರ್ಜ್ ಮಾಡೋಣ ಅಂತ ಇರ್ತೀವಿ, ಅಜ್ಜಿ ಪೈಲ್ಸ್ ಆಪ್ರೇಷನ್ ಮಾಡಿರ್ತೀವಿ, ಬೇಡ ಡಾಕ್ಟ್ರೇ ನಾಳೆ ಮಂಗಳವಾರ ನಾಡ್ದು ಒಯ್ತೀನಿ ಅಂತ ಒಂದಿನ ಉಳ್ಕೋತಾಳೆ, ನಾಡ್ದು ಬಾತ್ರೂಮ್ಗೆ ಹೋಗ್ತಾಳೆ, ಹಾಸ್ಪಿಟ್ಲಾಗೆ ಸತ್ತು ಬಿದ್ದಿರ್ತಾಳೆ. ಸೊ ಹಿಂಗೆಲ್ಲ ಆಗೋದು ನಾವು ನೋಡಿರ್ತೀವಿ, ಮನೆಗೆ ಹೋಗಿದ್ರೆ ಆಗೋಗಿರೋದು. ಸೊ ಅದರಿಂದ ದಯವಿಟ್ಟು ಆರೋಗ್ಯದ ವಿಚಾರದಲ್ಲಿ ಬಂದಾಗ
ದಯವಿಟ್ಟು ನೀವು ಒಂದು ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳೋದಷ್ಟೇ. ನಮ್ಗೀಗ ಬ್ರೈನ್ ಸಮಸ್ಯೆ ಅಥವಾ ಬ್ರೈನಲ್ಲಿ ಏನೋ ಒಂದು ಬ್ಲಡ್ ಕ್ಲಾಟ್ ಆಗುತ್ತೋ ಅಥವಾ ಇನ್ನೊಂದು ಏನೋ ಆಗುತ್ತೋ ಅಥವಾ ನಾವು ಹೊಡ್ಸ್ಕೊಂಡಾಗ ಬ್ಲಡ್ ಕ್ಲಾಟ್ ಆಗುತ್ತೋ, ಇದರಿಂದ ನಾವು ಹೇಗೆ ಎಚ್ಚೆತ್ಕೊಬೇಕು, ಹೇಗೆ ಅಲರ್ಟ್ ಆಗಬೇಕು ಅಂತ ಫೈನಲ್ ಆಗಿ ಹೇಳೋದಾದ್ರೆ? ಎನಿ ಹೆಡ್ ಇಂಜುರಿ ಡೋಂಟ್ ನೆಗ್ಲೆಕ್ಟ್. ಅದು ನಮಗೆ ಬಿಡಿ, ನಾವು ನಿಮ್ಗೆ ಹೇಳ್ತೀವಿ ಏನು ಮಾಡಬೇಕು, ವಾಟ್ ಟೈಪ್ ಆಫ್ ಹೆಡ್ ಇಂಜುರಿ ಅಂತ. ಎನಿ ಹೆಡೇಕ್ ಪದೇ ಪದೇ ಬಂದರೆ ಡೋಂಟ್ ನೆಗ್ಲೆಕ್ಟು. ಇನ್ನೊಂದು ನೋಡಿ, ನಾವು ಎಲ್ಲೋ ಒಂದು ಕಡೆ ಈ ಮರವು, ಯಾಕೋ ಕನ್ಫ್ಯೂಷನ್ನು, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಒಂದು ಸಾರಿ ಕನ್ಸಲ್ಟ್ ಮಾಡಿ. ಇಲ್ಲಿ ಕನ್ಸಲ್ಟ್ ಅಂದರೆ ನೀವು ಹೇಳ್ದಂಗೆ ಕನ್ಫ್ಯೂಷನ್ನು. ಹೋಮಿಯೋಪತಿ ಡಾಕ್ಟ್ರಿಗೆ ತೋರಿಸ್ಲಾ, ಭಾಳ ಪಾಪ್ಯುಲರ್ ಇದ್ದಾರೆ, ಆಯುರ್ವೇದ ತೋರಿಸ್ಲಾ ಅಥವಾ ಆಂಜನಪ್ಪ ಡಾಕ್ಟ್ರಿಗೆ ತೋರಿಸ್ಲಾ, ದಯವಿಟ್ಟು ನೀವು ಕನ್ಸಲ್ಟ್ ಸ್ಪೆಷಲಿಸ್ಟ್ ಹತ್ರ ಒಂದು ಸಾರಿ ಆದರೂ ತೋರಿಸ್ಬೇಕು. ಈ ನ್ಯೂರೋಫಿಷಿಯನ್ ಅಥವಾ ನ್ಯೂರೋ ಸರ್ಜನ್ನು ಬ್ರೈನಿಗೆ ಬಂದರೆ ದಯವಿಟ್ಟು ಅಂಥವ್ರ ಹತ್ರ ಒಂದು ಸಾರಿ ಆದರೂ ನೀವು ಚೆಕಪ್ ಮಾಡಿಸ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟು. ಎಷ್ಟೋ ಸಾರಿ ನಾನು ತಪ್ಪು ಹೇಳ್ಬೋದು, ನಾನು ಐ ಆಮ್ ನಾಟ್ ಎ ಬ್ರೈನ್ ಸ್ಪೆಷಲಿಸ್ಟು, ಸೊ ನಾನು ಗೈಡ್ ಮಾಡಬೇಕು. ನನ್ನ ಜವಾಬ್ದಾರಿ ಏನಂದರೆ, ಇಲ್ಲಪ್ಪ ನೀವು ಇಂಥವ್ರ ಹತ್ರ ಹೋಗು, ನಾನು ಯಾರೇ ಏನೇ ಹೆಡ್ ಇಂಜುರಿ ಅನ್ನಲಿ ಇಮ್ಮಿಡಿಯೇಟ್ಲಿ ಇಮ್ಯಾನ್ಸ್, ಯಾರೇ ಪ್ಯಾರಾಲಿಸ್ ನಾನು ರಾತ್ರಿ ಫೋನ್ ಮಾಡಿದರೆ ತಕ್ಷಣ ಇಮ್ಯಾನ್ಸಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ಈ ಥರ ನಾವು ಅವರಿಗೆ ಸರಿಯಾಗಿ ಗೈಡ್ ಮಾಡಬೇಕು, ಜನಗಳು ಕರೆಕ್ಟಾಗಿ ಫಾಲೋ ಮಾಡಬೇಕು. ಆ್ಯಂಡ್ ಡಿಲೇ ಈಸ್ ಆಲ್ ಪರ್ಟಿಕ್ಯುಲರ್ ಬ್ರೈನ್ ಆ್ಯಂಡ್ ಹಾರ್ಟ್, ನೋ ಡಿಲೇ. ಅರ್ಲಿ ಗೋಲ್ಡನ್ ಅವರ್ ಅಂತೀವಿ ನಾವು. ಸ್ಟ್ರೋಕ್ ಆದಾಗೆ ಯಾಕೋ ಬಲಗಡೆ ಕೈ ಕಾಲು ಎದ್ದೊಳ್ತಿಲ್ಲ ಅಂದರೆ ಎಷ್ಟು ಬೇಗನೋ ಅಷ್ಟು ಹೋದರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಇದ್ದಾವೆ, ಕ್ಲಾಟ್ ಡಿಸಾಲ್ವಿಂಗ್ ಡ್ರಗ್ಸ್ ಇದ್ದಾವೆ, ಮಾಡಿಬಿಡ್ಬೋದು. ಎಷ್ಟೋ ಸಾರಿ ನಾರ್ಮಲೇ ಆಗಿಬಿಡ್ತಾರೆ. ಸೊ ಆದ್ದರಿಂದ ದಯವಿಟ್ಟು ಅವೇರ್ನೆಸ್ ಆ್ಯಂಡ್ ಎಚ್ಚರ ವಹಿಸಿ ಅನ್ನೋದು ನಮ್ಮ ಜವಾಬ್ದಾರಿ, ನಮ್ಮ ತಿಳುವಳಿಕೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬ್ರೈನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಬ್ರೈನು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಬ್ರೈನ್ ಚೂರು ಅಲ್ಲಾಡಿದ್ರೂ ಕೂಡ ಏನಾಗುತ್ತೆ ಅನ್ನೋದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇದೇ ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.